ಮುಂದಿನ ಒಂದು ಕ್ಲಾಸಿಫಿಕೇಶನ್ ಡೈನಮಿಕ್ ಬಾಂಡ್. ಇಲ್ಲಿ ಅವರು ಓಪನ್ ಡೈನಮಿಕ್ ಡೆಟ್ ಸ್ಕೀಮ್ ಅಲ್ಲಿ ಹಾಕಿರ್ತಾರೆ, ಬೇಕಾದಷ್ಟು ಪ್ರಾಫಿಟ್ ಬರುತ್ತೆ. ಇದರೆಲ್ಲದ್ರದ್ದು ಪ್ರಾಫಿಟ್ ಎಷ್ಟು ಅಂತ ಹೇಳ್ತೇನೆ. ಮತ್ತೆ ಅದಾದ್ಮೇಲೆ ಇನ್ನೊಂದು ವೆರೈಟಿ ಕಾರ್ಪೊರೇಟ್ ಬಾಂಡ್ ಫಂಡ್. ಕಾರ್ಪೊರೇಟ್ ಬಾಂಡ್ ಫಂಡ್ ಅಂತಂದ್ರೆ ಉದಾಹರಣೆಗೆ ದೊಡ್ಡ ದೊಡ್ಡ ಕಂಪನಿಯವರು ಕಾರ್ಪೊರೇಟ್ ಬಾಂಡ್ಗಳನ್ನು ರಿಲೀಸ್ ಮಾಡ್ತಾರೆ. ಅವರಿಗೆ ಒಂದು ಒಳ್ಳೆಯ ಕ್ರಿಸಿಲ್ ರೇಟಿಂಗ್ ಇರುತ್ತೆ, ಒಳ್ಳೆಯ ಒಂದು ನಂಬಿಕೆಗೆ ಅರ್ಹವಾದ ಕಂಪನಿಗಳು. ಉದಾಹರಣೆಗೆ ಯಾವುದೋ ಒಂದು ಕಂಪನಿ ಇರ್ಬೋದು, L&T ಇರ್ಬೋದು, ರಿಲಯನ್ಸ್ ಇರ್ಬೋದು, ಇತ್ಯಾದಿ, ಹಿಂದೂಸ್ತಾನ್ ಲಿವರ್, ಈ ತರದ ವಿಶ್ವಾಸಕ್ಕೆ ಅರ್ಹವಾದ ಕಂಪನಿಗಳು. ಅವರು ಬಾಂಡ್ಗಳನ್ನು ರಿಲೀಸ್ ಮಾಡಬೇಕಾದ್ರೆ ಮಾರುಕಟ್ಟೆಯಲ್ಲಿ ಬ್ಯಾಂಕ್ನಲ್ಲಿ 7.75 ಇದ್ರೆ ಅವರು 8.75 10ವರೆಗೂ ಕೊಡ್ತಾರೆ. ಅಂತ ಬಾಂಡ್ಗಳಲ್ಲಿ ಹಾಕುವಂತ ಸ್ಕೀಮಿಗೆ ಕಾರ್ಪೊರೇಟ್ ಬಾಂಡ್ ಫಂಡ್ ಡೆಟ್ ಸ್ಕೀಮ್ ಅಂತ ಕರೀತೇವೆ. ಆಗ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಅದಾದ್ಮೇಲೆ ಕ್ರೆಡಿಟ್ ರಿಸ್ಕ್ ಫಂಡ್ ಅಂತ ಇದೆ. ಅಲ್ಲಿ ಓನ್ಲಿ AA ರೇಟೆಡ್ ಕಂಪನಿಗಳಿಗೆ ಮಾತ್ರ ಹಾಕ್ತಾರೆ. ಇದು ಕ್ರಿಸಿಲ್ ರೇಟಿಂಗು AA+, A+ ಅಂತೆಲ್ಲ ಬರುತ್ತೆ. ಇಲ್ಲಿ 65% ಹಣವನ್ನು ಅವರು ಅಂತಹ ಕಂಪನಿಗಳಲ್ಲಿ ಮಾತ್ರ ಹಾಕಬೇಕು, ನಿಮ್ಮ ಸೇಫ್ಟಿಗೋಸ್ಕರ. ಮುಂದಿನ ಡೆಟ್ ಸ್ಕೀಮ್ ಬ್ಯಾಂಕಿಂಗ್ ಅಂಡ್ PSU ಫಂಡ್. ಅಂದ್ರೆ ಇವರು PSU ಫಂಡ್ಗಳಲ್ಲಿ ಮತ್ತು PSU ಬ್ಯಾಂಕ್ಗಳಲ್ಲಿ ಹಾಕಿರ್ತಾರೆ. ಒಂದಷ್ಟು ರಿಟರ್ನ್ಸ್ ಅವರಿಗೆ ಗ್ಯಾರಂಟಿ ಆಗಿ ಬರುತ್ತೆ. ಮತ್ತೆ ಕೆಲವು ಸತಿ ಮುನ್ಸಿಪಲ್ ಬಾಂಡ್ಗಳಲ್ಲೂ ಕೂಡ ಹಾಕಿರ್ತಾರೆ. ಯಾವುದೋ ಒಂದು ಮುನ್ಸಿಪಾಲಿಟಿ ಭಾರತದಲ್ಲಿರುವಂತಹದ್ದು ಯಾವುದೋ ಒಂದು ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮಿಗೆ ಹಣ ಬೇಕಾದಾಗ ರಿಲೀಸ್ ಮಾಡ್ತಾರೆ. ಮತ್ತೆ ಆಗ ಅವ್ರು ಹೇಳ್ತಾರೆ ನಾವು 8% ಕೊಡ್ತೀವಿ, 7% ಕೊಡ್ತೀವಿ ಅಂತಾರೆ. ಅದನ್ನ ಗ್ಯಾರಂಟಿಯಾಗಿ ಕೊಡ್ತಾರೆ. ನಿಮಗೆ ಬೇಕಾದಷ್ಟು ಸೇಫ್ಟಿ ಇರುತ್ತೆ. ಮುಂದಿನ ಕ್ಲಾಸಿಫಿಕೇಶನ್ ಜಿಲ್ಡ್ ಫಂಡ್ಸ್ ಅಂತಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹಾಕುವಂತಹದ್ದು. 80% ಹಣವನ್ನು ಅಲ್ಲೇ ಹಾಕಬೇಕಾಗತ್ತೆ. ರಿಟರ್ನ್ಸು ಕಮ್ಮಿ ಬರುತ್ತೆ. ಯಾಕಂದ್ರೆ ಎಲ್ಲಿ ನಿಮಗೆ ಸೇಫ್ಟಿ ಜಾಸ್ತಿಯೋ ಅಲ್ಲಿ ರಿಟರ್ನ್ಸ್ ಕಮ್ಮಿ, ಎಲ್ಲಿ ನಿಮಗೆ ಜಾಸ್ತಿ ವಾಲಟಾಲಿಟಿ ಇದೆಯೋ ಅಲ್ಲಿ ರಿಟರ್ನ್ಸ್ ಜಾಸ್ತಿ. ಅದರಿಂದಾಗಿ ಇದನ್ನ ಎಲ್ಲರೂ ಕೂಡ ನೆನಪಿಟ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಟಗರಿ ಜಿಲ್ಡ್ ಫಂಡ್ ವಿತ್ 10 year ಕಾನ್ಸ್ಟೆಂಟ್ ಡ್ಯೂರೇಷನ್. ಇದಾದ್ಮೇಲೆ ಮುಂದಿನ ವೆರೈಟಿ ಫ್ಲೋಟರ್ ಫಂಡ್. ಇವರು ಫ್ಲೋಟಿಂಗ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಣವನ್ನು ಹಾಕಿರ್ತಾರೆ. 65%. ಇವರಿಗೂ ಕೂಡ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಈ ಎಲ್ಲ ಡೆಟ್ ಫಂಡ್ಗಳಲ್ಲಿ ಪ್ರತಿಯೊಂದು ಡೆಟ್ ಫಂಡಿನ ಒಂದೊಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಬಹುದಾಗಿತ್ತು. ವಿಡಿಯೋ ತುಂಬ ಉದ್ದ ಆಗುತ್ತೆ. ಆದರೆ ಸಂಕ್ಷಿಪ್ತವಾಗಿ ನಾನು ಎಲ್ಲದರದ್ದು ಸಮ್ಮರಿ ಹೇಳ್ತಾ ಇದ್ದೇನೆ. ಡೆಟ್ ಫಂಡ್ಗಳಲ್ಲಿ ನಿಮಗೆ ಬರೋದು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀರಿ ಅನ್ನುವುದರ ಮೇಲೆ 5% 8%, 8.25% ಮಾತ್ರ. ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡಿದಂತಹ ಫಂಡ್ ಆಗಿದೆ. ಇಲ್ಲಿ ಜನ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇನೆ, ನೀವೇನಾದರೂ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದಾಗ ಅವ್ರು ಕೇಳ್ತಾರೆ, ನೋಡಿ ಸ್ವಾಮಿ ನೀವೀಗ ಹಣ ಹಾಕ್ತಾ ಇದ್ದೀರಿ, ಹಣ ಯಾವಾಗ ವಾಪಸ್ ಬೇಕು? ಜನ ತಮ್ಮ ಹುಷಾರಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಯಾವಾಗ ಬೇಕಾದ್ರೂ ಬೇಕಾಗ್ಬೋದು, ಮುಂದಿನ ತಿಂಗಳು ಬೇಕಾಗ್ಬೋದು, 3 ವರ್ಷ ಬಿಟ್ಟು ಬೇಕಾಗ್ಬೋದು ಅಂತ ಹೇಳಿದಾಗ ಆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಬೇರೆ ಆಯ್ಕೆಯೇ ಇಲ್ಲ. ನಿಮ್ಮ ಹಣವನ್ನು ಏನಿದ್ದರೂ ಕೂಡ ಡೆಟ್ ಫಂಡ್ ಅಲ್ಲಿ ಹಾಕಬೇಕು. ಆಗ ನಿಮಗೆ ಬರೋದು 5% 8% ಮಾತ್ರ. ನೀವು ಅವರನ್ನು ಬೈದು ಪ್ರಯೋಜನ ಇಲ್ಲ. ಈ ಹಣ ನನಗೆ ಸದ್ಯಕ್ಕೆ ಬೇಕಾಗಿಲ್ಲ ಅಂದಾಗ ಈಕ್ವಿಟಿ ಫಂಡ್ ಅಲ್ಲಿ ಹಾಕ್ತಾರೆ. ಆಗ 5 ವರ್ಷದ ಮೇಲಾದ್ರೆ ಒಳ್ಳೆ ರಿಟರ್ನ್ ಬರುತ್ತೆ. ಅದರಿಂದಾಗಿ ಯಾರಾದರೂ ಒಬ್ರು ನನ್ನ ರಿಟೈರ್ಮೆಂಟ್ ಹಣವನ್ನು ಯಾವುದೇ ಕಾರಣಕ್ಕೂ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬಾರ್ದು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಫಿಕ್ಸೆಡ್ ಡಿಪಾಸಿಟ್ಗೆ ಕರೆಕ್ಟ್ ಆಗಿ ಪರ್ಯಾಯವಾಗಿ ಇರುವಂತಹ ಸರಿಯಾದಂತಹ ಡೆಟ್ ಫಂಡ್ಗಳು ಮ್ಯೂಚುವಲ್ ಫಂಡ್ ಅಲ್ಲಿ ಇದ್ದಾವೆ. ಸೊ ಸಾಕಷ್ಟು ಬೆನಿಫಿಟ್ಸ್ ಕೂಡ ಅದರಿಂದ ಇದೆ, ಸೇಫ್ಟಿ ಹಾಗೂ ಸೆಕ್ಯೂರಿಟಿ ಜೊತೆ ಇನ್ ಕಂಪ್ಯಾರಿಸನ್ ವಿತ್ ಬೆನಿಫಿಟ್ಸ್. ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಬೇಕಾದಷ್ಟು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನೀವು 3 ವರ್ಷಕ್ಕೆ ಅಂತ ಇಟ್ಟಂತಹ ಫಿಕ್ಸೆಡ್ ಡಿಪಾಸಿಟ್ ಅನ್ನು ಅಕಸ್ಮಾತ್ ಮಧ್ಯದಲ್ಲಿ ಅದನ್ನ ಮೊಟಕುಗೊಳಿಸಿದ್ರೆ 1 ವರ್ಷಕ್ಕೆ ಅದನ್ನ ಮೊಟಕುಗೊಳಿಸಿದ್ರೆ 1 ವರ್ಷಕ್ಕೆ ಅವ್ರು ಏನು 7% ಕೊಡ್ತಾರೆ ಅದು ಬರುತ್ತೆ. 3 ವರ್ಷಕ್ಕೆ 7.75 ಅಂತ ಇಟ್ಟಿದ್ರು ಕಮ್ಮಿ ಆಗೋಗುತ್ತೆ, ಒಂದಷ್ಟು ಹಣ ಕಟ್ ಆಗ್ತದೆ. ಆದರೆ ನೀವು ಆ ಹಣವನ್ನು ಡೆಟ್ ಫಂಡ್ ನಲ್ಲಿ ಇಟ್ಟರೆ ಯಾವಾಗ ಬೇಕಾದರೂ ತೆಗೆಯಬಹುದು, ಯಾವ ಫೈನು ಇಲ್ಲ. ಒಂದು ಮಧ್ಯದಲ್ಲಿ 12 ದಿವಸ ಟೈಮ್ ಕೊಡ್ತಾರೆ, ಯಾವಾಗ ಬೇಕಾದ್ರೂ ತೆಗಿಬಹುದು, ಎಷ್ಟು ಬೇಕಾದ್ರೂ ತೆಗಿಬಹುದು. ಕೆಲವೊಮ್ಮೆ ಫಿಕ್ಸೆಡ್ ಡಿಪಾಸಿಟ್ ಆಗುವಂತ ತೊಂದರೆ ಹೇಳ್ತೇನೆ,
5 ಲಕ್ಷ ಅಂತ ಒಂದು ಸರ್ಟಿಫಿಕೇಟ್ ಮಾಡಿದ್ದೇನೆ. ನನಗೆ ಬೇಕಾಗಿದ್ದು 50,000, ಬೇರೆ ಗತ್ಯಂತರ ಇಲ್ಲ ಅಂತ ಅದನ್ನು ಕಟ್ ಮಾಡ್ತೇನೆ. ಅಷ್ಟು ದುಡ್ಡಿಗೂ ತೊಂದರೆ ಆಗೋಗುತ್ತೆ. ಅದರ ಬದಲಾಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಡೆಟ್ ಸ್ಕೀಮ್ನಲ್ಲಿ ಹಣವನ್ನು ಹಾಕಿದ್ರೆ 50,000ಕ್ಕೆ ಬೇಕಾದಂತಹ ಯೂನಿಟ್ಗಳನ್ನು ಮಾರ್ಕೊಳ್ಬಹುದು, ಉಳಿದಿದ್ದು ಅಲ್ಲೇ ಕಂಟಿನ್ಯೂ ಆಗುತ್ತೆ. ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅದು ಎಷ್ಟಕ್ಕೆ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ರಿಟರ್ನ್ಸ್ ಅಂತ ಕರೀತೇವೆ. ಅದು ಅಲ್ಲೇ ಇರುತ್ತೆ. ಸೊ ಇದು ಹೆಚ್ಚಿನ ಒಂದು ಸೇಫ್ಟಿ ಕೊಡುತ್ತೆ, ಸ್ಪೆಷಲಿ ಇನ್ ಲಾಂಗರ್ ರನ್ ಪ್ಲಾನ್ ಮಾಡಿ ನಮಗೆ ಏನ್ ಬೇಕು ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೊಂಡಾಗ. ಇನ್ನ ಒಂದು ಮಿಸ್ಕನ್ಸೆಪ್ಷನ್ ಇತ್ತು, ನೀವು ಅದನ್ನ ಈಗಷ್ಟೇ ದೂರ ಮಾಡಿದ್ವಿ. ಸೀನಿಯರ್ ಸಿಟಿಸನ್ಸ್ ಅವರ ಒಂದು ರಿಟೈರ್ಮೆಂಟ್ ಪ್ಲಾನ್ಸ್ಗೆ FD ಈಕ್ವಲೆಂಟ್ ಆಗಿ ಮಾಡಬೇಕು, ಅದಕ್ಕೊಂದು ಪರ್ಯಾಯ ಅಂದ್ರೆ ದಿಸ್ ಇಸ್ ದ ಬೆಸ್ಟ್. ಯಾಕಂದ್ರೆ ಅಮೌಂಟ್ ನ ತೆಗಿಲೂಬಹುದು, ರಿಟರ್ನ್ಸ್ ಕೂಡ ಅಲ್ಲೇ ಸೇಫ್ ಆಗಿರುತ್ತೆ ಅನ್ನೋದನ್ನ. ಈವರೆಗೂ ನಾವು ಈಕ್ವಿಟಿ ಫಂಡ್ ಇರ್ಬೋದು, ಡೆಟ್ ಫಂಡ್ ಕುರಿತಾಗಿ ತಿಳ್ಕೊಂಡ್ವಿ. ಇದರಲ್ಲಿರುವಂತಹ ವಿಶೇಷತೆಗಳು ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈಕ್ವಿಟಿ ಫಂಡ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ರಿಸ್ಕ್ ಇರುತ್ತೆ, ಹಾಗೂ ಡೆಟ್ ಫಂಡ್ ಅಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ನಾವು ಇದನ್ನ ತಗೊಳ್ಬಹುದು, ರಿಟರ್ನ್ಸ್ ತಗೊಳ್ಬಹುದು, ಅಲ್ಲೇ ಸೇಫ್ ಆಗಿರುತ್ತೆ ಅನ್ನೋದನ್ನ. ಇವೆರಡಕ್ಕೂ ಮಧ್ಯದಲ್ಲಿ ಇರುವಂತಹ ಯಾವ್ದನ್ನ ಸ್ಕೀಮ್ ಇನ್ ಬಿಟ್ವೀನ್ ಇದೆಯಾ? ಕುದುರೆ, ಕತ್ತೆ, ಹೇಸರ ಕತ್ತೆ, ಕಸಿ, ಹೀಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ದೊಡ್ಡ ವೆರೈಟಿ ಇದೆ, ಹೈಬ್ರಿಡ್ ಸ್ಕೀಮ್. ಅದರಲ್ಲಿ ಬೇಕಾದಷ್ಟು ವೆರೈಟಿ. ಉದಾಹರಣೆ ಕೊಡ್ತೇನೆ ಯಾವ್ದ್ರಲ್ಲಿ ಎಷ್ಟು ಬರುತ್ತೆ ಅಂತ. ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್, ಕನ್ಸರ್ವೇಟಿವ್. ಉದಾಹರಣೆ ಕೊಡ್ತೇನೆ. ನನ್ನ ಹತ್ರ 70 ಲಕ್ಷ ಇದೆ ರಿಟೈರ್ಮೆಂಟ್ ಬೆನಿಫಿಟ್. ನಾನು ಆದಷ್ಟು ಕಮ್ಮಿ ಹೇಳ್ತೇನೆ. ಈಗಿನ ಕಾಲದಲ್ಲಿ ಎಲ್ಲರ ಹತ್ರ ಕೋಟಿ. ನೀವು ಸೈಬರ್ ಕ್ರೈಮಲ್ಲಿ ಕಳ್ಕೊಳ್ಳೋದು ನೋಡಿದ್ರಲ್ಲ, ಗವರ್ಮೆಂಟ್ ಕ್ಲರ್ಕ್ ಅಂತಾನೆ 4 ಕೋಟಿ ಕಳ್ಕೊಂಡಿರ್ತಾನೆ, ಯಾರು ಬಡವರು ಅಂತಾನೆ ಕನ್ಫ್ಯೂಷನ್ ಆಗೋಗ್ತದೆ. ನಿಮ್ಮ ಹತ್ರ ಒಂದು 70 ಲಕ್ಷ ಇದೆ ರಿಟೈರ್ಮೆಂಟ್ ಫಂಡ್. ಎಲ್ಲ ಹಣವನ್ನು ನೀವು ಡೆಟ್ ಸ್ಕೀಮ್ ಅಲ್ಲಿ ಇಟ್ರೆ ಬರೋದು 7ರಿಂದ 8%. ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅಕಸ್ಮಾತ್ ಅದರಲ್ಲಿ ಒಂದು 30-40 ಲಕ್ಷವನ್ನು ನೀವು ಡೆಟ್ ಸ್ಕೀಮ್ ಅಲ್ಲಿ ಇಟ್ಕೊಂಡು ತಿಂಗಳಿಗೆ ಇಷ್ಟು ಬರುತ್ತೆ ಅಂತ ಹಾಕೊಂಡು, ಇನ್ನುಳಿದ 30-40 ಹೈಬ್ರಿಡ್ ಸ್ಕೀಮ್ ನಲ್ಲಿ ಹಾಕೊಂಡ್ರೆ, ಹೈಬ್ರಿಡ್ ಸ್ಕೀಮ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದಷ್ಟು ಹಣವನ್ನು ಅವರು ಡೆಟ್ ಸ್ಕೀಮ್ ಅಲ್ಲಿ ಹಾಕ್ತಾರೆ, ಬ್ಯಾಂಕ್ ನಲ್ಲಿ ಹಾಕ್ತಾರೆ, ಒಂದಷ್ಟು ಹಣವನ್ನು ಪರ್ಸೆಂಟೇಜ್ ಅನ್ನ ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾರೆ. ಇದು ಎರಡರದ್ದು ಕಸಿ. ನಿಮ್ಮ ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಹೇಗಿದೆ ಅನ್ನುವುದರ ಮೇಲೆ ಹಣವನ್ನು ವಿಂಗಡಣೆ ಮಾಡ್ತಾರೆ. ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಂತಂದ್ರೆ ಅವರು ಷೇರು ಮಾರುಕಟ್ಟೆಯಲ್ಲಿ 10ರಿಂದ 25% ಹಣವನ್ನು ಹಾಕ್ತಾರೆ, ಮತ್ತು 75ರಿಂದ 90% ಹಣವನ್ನು ಡೆಟ್ ಫಂಡ್ಗಳಲ್ಲಿ ಮಾತ್ರ ಹಾಕ್ತಾರೆ, ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಾಕ್ತಾರೆ. ನೀವೀಗ ಕೇಳಬಹುದು ಎಷ್ಟು ರಿಟರ್ನ್ಸ್ ಬಂದಿದೆ. ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಲ್ಲಿ ಫಂಡ್ ಎ ಯಲ್ಲಿ 10 ವರ್ಷ ಚರಿತ್ರೆ ತೆಗಿತಾ ಇದ್ದೀನಿ. ನಂಬರ್ 1 ಫಂಡ್ ಅಲ್ಲಿ 11.6% ವರ್ಕೌಟ್ ಆಗಿದೆ, ಫಂಡ್ ಬಿ ಯಲ್ಲಿ 10.91% ವರ್ಕೌಟ್ ಆಗಿದೆ, ಫಂಡ್ ಸಿ ಯಲ್ಲಿ 10.68% ವರ್ಕೌಟ್ ಆಗಿದೆ. ಅಕಸ್ಮಾತ್ ನೀವು ತೆಗೆದುಕೊಳ್ಳುವ ಸಮಯದಲ್ಲಿ ಮಾರುಕಟ್ಟೆ ಒಂದಷ್ಟು ಬಿದ್ದಿದೆ ಅಂತಂದ್ರೆ 11.61 ಬರ್ಲಿಕ್ಕಿಲ್ಲ, 8 ಬರ್ಲಿಕ್ಕಿಲ್ಲ, 7% ಬರ್ಬೋದು. ಆ ರಿಸ್ಕ್ ಅನ್ನು ನೀವು ತಗೊಳ್ಬೇಕಾಗುತ್ತೆ. ಇಲ್ಲ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ, ಮಾರುಕಟ್ಟೆ ಇಂಪ್ರೂವ್ ಆದ್ಮೇಲೆ ತೆಗಿತೀನಿ ಅಂತಂದ್ರೆ ಈ ತರ ರಿಟರ್ನ್ಸ್ ಬರುತ್ತೆ. ಇದು 10 ವರ್ಷ ರಿಟರ್ನ್ಸ್. ಮನಿ ಮ್ಯಾನೇಜ್ಮೆಂಟ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮ.